ನಮಸ್ಕಾರ ರೀ ಎಲ್ಲರಿಗೂ. ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಐತ್ರಿ. ಇವತ್ತಿನ ದಿನ ನಾವು ಆರೋಗ್ಯಕರವಾದಂಥ ಬೀಟ್ರೂಟ್ ದೋಸೆಯನ್ನು ಹೇಳ್ಕೊಡ್ತೀನಿ. ಬೀಟ್ರೂಟ್ ದೋಸೆಗೆ ಬೇಕಾಗುವಂಥ ಸಾಮಗ್ರಿಗಳು, ನಾ ಇಲ್ಲಿ ಒಂದು ಅಳತಿಗೆ ಒಂದು ವಾಟಿ ತೊಗೊಂಡೇನ್ರಿ. ಇದೇ ವಾಟಿಯಿಂದನೇ ನಾ ಎಲ್ಲ ಪ್ರಮಾಣ ತೊಗೊಂಡಿದ್ದೀನಿ. 4 ವಾಟಿ ಅಕ್ಕಿ ತೊಗೊಂಡಿದ್ದೀನಿ, 1 ವಾಟಿ ಉದ್ದಿನಬೇಳೆ ತೊಗೊಂಡೇನ್ರಿ, 1 ವಾಟಿ ಅವಲಕ್ಕಿ ತೊಗೊಂಡೇನ್ರಿ, 1 ವಾಟಿ ಸಾಬುದಾನಿ ತೊಗೊಂಡೇನ್ರಿ. ಈಗ ಇವನ್ನೆಲ್ಲ ನೆನೆ ಹಾಕೊಂಡ್ರಿ. ಅವಲಕ್ಕಿ ಮತ್ತು ಸಾಬುದಾನಿ 2 ಸೇರಿಸಿ ನೆನೆ ಹಾಕಬೇಕು. ಅಕ್ಕಿ ಮತ್ತು ಉದ್ದಿನಬೇಳೆನ 2 ಸೇರಿ ನೆನೆ ಹಾಕ್ಬೇಕ್ರಿ. 6 ರಿಂದ 8 ಗಂಟೆ ಕಾಲ ಇದು ನೆನಿಲಿ. ನೆನೆಸಿದ ಮೇಲೆ ಇದನ್ನು ರುಬ್ಕೋಬೇಕ್ರಿ. ಕೊಂಡಿರೋ ಹಿಟ್ಟನ್ನ ಒಂದು ರಾತ್ರಿ ಹುಳಿ ಬರೋಕೆ ಇಟ್ಟಿದ್ನಿ ನೋಡ್ರಿ. ಇವಾಗ ಈ ಹಿಟ್ಟು ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಬೇಕ್ರಿ. ಈಗ ಸೋಡಾ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಬೀಟ್ರೂಟ್ ಮಸಾಲೆ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಬೀಟ್ರೂಟ್, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಪಾಸ್ತಾ ಮಿಕ್ಸ್. ಬೀಟ್ರೂಟನ್ನು ತುರ್ಕೋಬೇಕ್ರಿ. ತುರ್ಕೊಂಡು ಅದನ್ನು ಕೈಯಿಂದ ಸ್ವಲ್ಪ ಹಿಂಡಿ ನೀರು ತೆಗೆದು ಇಟ್ಕೋಬೇಕ್ರಿ. ಈಗ ಒಂದು ಬೀಟ್ರೂಟ್ ತುರಿದು ಇಟ್ಕೊಂಡಿದ್ದೆ, ಅದನ್ನು ತೊಗೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ. ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೋಬಹುದು. ಪಾಸ್ತಾ ಮಿಕ್ಸ್ 1 ಸ್ಪೂನು. ಇಷ್ಟು ಹಾಕೊಂಡು ಎಲ್ಲಾಕ ಮಿಕ್ಸ್ ಮಾಡ್ಕೋಬೇಕ್ರಿ. ಹಂಚ್ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ದೋಸೆ ಹಿಟ್ಟು ಹಾಕೊಳ್ಳೋಣ. ಇದರ ಮೇಲ್ಗಡೆ ನಾವು ಈಗ ಮಾಡಿದಂಥ ಬೀಟ್ರೂಟ್ ಮಸಾಲೆಯನ್ನು ಹಾಕೊಳ್ಳೋಣ್ರಿ. ದೋಸೆಗೆ ಈಗ ಮೇಲೆ ಸ್ವಲ್ಪ ಎಣ್ಣೆ ಬಿಡೋಣ್ರಿ. ದೋಸೆ ಬೇಯ್ದಿದೆ, ಈಗ ಇದನ್ನು ಕಳಿಸೋಣ. ಬೀಟ್ರೂಟ್ ದೋಸೆ ರೆಡಿ ಆಗಿದೆ ನೋಡ್ರಿ.